sir. May I come in, sir? Yes, come in. Sir, good morning, sir. Very good morning. Sir. Sit down. ನಿಮ್ಮ ಹೆಸರೇನು? ಅನ್ವರ್ ಮುಜಾವರ್ ಅಂತ ಸರ್. ನಿಮ್ಮೂರು? ನಮ್ಮೂರು ಬೇವಿನಾಡು. ನಿಮ್ಮ ಪ್ರಾಜೆಕ್ಟ್ ಯಾವುದು? ನಮ್ಮದು ಚಿಂಕಾರ ವನ್ಯಜೀವಿ ಸಂರಕ್ಷಣೆ. ಮತ್ತು ಅದರ ಫುಲ್ ಹೆಸರು? ಕರ್ನಾಟಕದ ಮೊದಲ ವನ್ಯಜೀವಿ ಅಭಯಾರಣ್ಯ. ಇದು ಈ ಚಿಂಕಾರ ವನ್ಯಜೀವಿ ಧಾಮ ಐತಲ್ಲ, ಅಲ್ಲಿ ಯಾವ್ಯಾವ ನದಿ ಹರಿತಾವು? ಅಲ್ಲಿ ಕೃಷ್ಣ ಮತ್ತು ಘಟಪ್ರಭಾ. ಕೃಷ್ಣ ಮತ್ತು ಘಟಪ್ರಭಾ. ಕೃಷ್ಣ ನದಿ ಎಲ್ಲಿ ಹುಡ್ತೈತಿ? ಕೃಷ್ಣಾ ನದಿ ಮಹಾರಾಷ್ಟ್ರದ ಮಹಾಬಲೇಶ್ವರ. ಅದು ಸೇರೋದು ಯಾವ ಸಮುದ್ರ? ಬಂಗಾಳಕೊಲ್ಲಿ ಸಮುದ್ರ. ಬಂಗಾಳಕೊಲ್ಲಿ ಸಮುದ್ರ. ಇದು ಕೂಡ ಇದು ಯಾವುದು? ಕೃಷ್ಣಾ ನದಿ ಮತ್ತು ಘಟಪ್ರಭಾ ಸಂಗಮ ಎಲ್ಲ ಆಕತಿ? ಆಲಮಟ್ಟಿ ಒಳಗೆ ಸಂಗಮ. ಆಲಮಟ್ಟಿ ಆಕತಿ. ಆಲಮಟ್ಟಿ ಆಕತಿ. ಮತ್ತು ಅದು ವಿಸ್ತೀರ್ಣ ಏನೈತಿ ಚಿಂಕಾರ ವನ್ಯಜೀವಿ ಧಾಮದ ವಿಸ್ತೀರ್ಣ? 96.369 ಸ್ಕ್ವೇರ್ ಕಿಲೋಮೀಟ್ರ್. ಮತ್ತು ಇದು ಏನದು, ಅಲ್ಲಿ ಯಾವ್ಯಾವ ಪ್ರಾಣಿಗಳು ಕಂಡು ಬರ್ತಾವೆ? ಅಲ್ಲಿ ಕಾಡು ಬೆಕ್ಕುಗಳು, ನರಿಗಳು, ತೋಳಗಳು, ಸರೀಸೃಪಗಳು, ಚಿಂಕಾರ. ಮತ್ತು ಅದು ಬಾಗಲಕೋಟೆಯಿಂದ ಎಷ್ಟು ಕಿಲೋಮೀಟ್ರ್ ಇದೆ? 43 ಕಿಲೋಮೀಟ್ರ್ ಇದೆ. 43 ಕಿಲೋಮೀಟ್ರ್. ಮುಧೋಳಿಂದ 23 ಕಿಲೋಮೀಟ್ರ್ ಇದೆ ಸರ್. ಹಾಂ. ಇದು ಬೀಳಿಗಿಂದ 23 ಕಿಲೋಮೀಟ್ರ್ ಸರ್. ಹಾಂ. ಮತ್ತು ಅದು ಚಿಂಕಾರ ಇದಕ್ಕೆ ಕಂಡು ಬರ್ತೈತಲ್ಲ, ಹಾಂ. ಚಿಂಕಾರದ ಲಕ್ಷಣಗಳೇನು? ಚಿಂಕಾರದ ಲಕ್ಷಣ ಸರ್, ಅದು 60 ಸೆಂಟಿಮೀಟ್ರ್ ಉದ್ದ ಮತ್ತು 20 ರಿಂದ 25 kg ತೂಕ ಇರುತ್ತೆ ಸರ್. ಈಗ ಜಿಂಕೆಗೂ ಮತ್ತು ಚಿಂಕಾರಕ್ಕೂ ಏನು ವ್ಯತ್ಯಾಸ ಸರ್? ಜಿಂಕಿ ಹುಲ್ಲುಗಾವಲ ಅಭಯಾರಣ್ಯ ಪ್ರದೇಶ, ಹೆಚ್ಚು ಮಳೆ ಪಡೆದ ಪ್ರದೇಶ ಹೋಗಬೇಕಾದ್ರೆ, ಇದು ಚಿಂಕಾರ ಅರೆ ಶುಷ್ಕ ಮತ್ತು ಶುಷ್ಕ ಪ್ರದೇಶಗಳಲ್ಲಿ ಇರ್ತದೆ. ಮತ್ತು ಇದು ಚಿಂಕಾರ ಚಿಂಕಾರ ಕೋಡಿರುತ್ತೋ ಕೋಡಿರಲ್ಲ? ಕೋಡಿರುತ್ತೆ ಸರ್. ಹೆಣ್ಣಿಗೂ ಇರುತ್ತೆ, ಗಂಡಿಗೂ ಇರುತ್ತೆ. ಜಿಂಕಿಗೆ ಇರಂಗ ಸರ್. ಜಿಂಕಿಗೆ ಗಂಡಿಗೆ ಅಷ್ಟೇ ಇರ್ತದೆ? ಹಾಂ ಸರ್, ಅದಕ್ಕೆ ಗೊತ್ತಿಲ್ಲ ಸರ್. ಹೆಣ್ಣಿಗೆ ಇರಲ್ಲ. ಹಾಂ. ಮತ್ತು ಇದು ಚಿಂಕಾರ ವನ್ಯಜೀವಿ ಮತ್ತು ನಮ್ಮ ಕರ್ನಾಟಕದಾಗ ಎಲ್ಲೆಲ್ಲಿ ಕಂಡು ಬರ್ತೈತಿ ಸರ್? ಕರ್ನಾಟಕದಾಗ ತುಮಕೂರು ಜಿಲ್ಲೆ ಬುಕ್ಕಪಟ್ಟಣ ಕಂಡು 2019 ಸ್ಥಾಪನೆ ಆಗೈತೆ ರೀ. ಮತ್ತು ಇದು ನಮ್ಮ ಕರ್ನಾಟಕ ಅಷ್ಟೇ ಬಿಟ್ಟು ಬೇರೆ ಸ್ಟೇಟ್ನಲ್ಲಿ ಎಲ್ಲೆಲ್ಲ? ರಾಜಸ್ಥಾನದೊಳಗೆ ಕಂಡು ಬರ್ತೈತೆ ರೀ. ರಾಜಸ್ಥಾನದೊಳಗೆ ಎದಕ್ಕೆ ಕಂಡು ಬರ್ತೈತಿ? ಥಾರ್ ಮರುಭೂಮಿ ಕಡೆ ಕಂಡು ಬರುತ್ತೆ. ಇದು ನಮ್ದು ಇದು ಯಾವ ಪ್ರಸ್ಥಭೂಮಿ ಚಿಂಕಾರ? ಡೆಕ್ಕನ್ ಪ್ರಸ್ಥಭೂಮಿ. ಡೆಕ್ಕನ್ ಪ್ರಸ್ಥ. ಆಯ್ತಾ ಸರ್? ಮತ್ತು ಇದು ಅಫ್ಘಾನಿಸ್ತಾನ ಕಂಡು ಬರುತ್ತೆ ರೀ. ಹೌದು. ಪಾಕಿಸ್ತಾನ. ಆಯ್ತಾ? ಧನ್ಯವಾದ ಸರ್.